ಸೆಲೆಬ್ರಿಟಿ ಥ್ರೋಬಾಲ್ ವಾಲಿಬಾಲ್ ಟೂರ್ನಮೆಂಟ್ ಆಯೋಜನೆ ಆಗಿತ್ತು. ಆದರೆ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗಿದ್ದಿದ್ರೆ ಬಹುಶಃ ಇಷ್ಟು ದೊಡ್ಡ ಸುದ್ದಿ ಆಗ್ತಾ ಇರಲಿಲ್ಲ. ಆದರೆ ಈ ಒಂದು ಟೂರ್ನಮೆಂಟ್ನಲ್ಲಿ ಗಲಾಟೆ ಆಗಿದೆ. ಯಾವ ಮಟ್ಟಿಗೆ ಸ್ಪರ್ಧಿಯ ಕೈ ಹಿಡಿದು ಎಳೆದಾಡಿ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಖುದ್ದಾಗಿ ಈ ಟೂರ್ನಮೆಂಟ್ನ ಆಯೋಜಕಿ ರೂಪಾ ಅವರ ಸಹೋದರನ ವಿರುದ್ಧವೇ ಒಂದು ಆರೋಪವನ್ನು ಅಲ್ಲಿ ಭಾಗಿಯಾಗಿದ್ದಂಥ ಸ್ಪರ್ಧಿಗಳು ಮಾಡಿದ್ದಾರೆ. ಆಯೋಜಕಿ ರೂಪಾ ಸಹೋದರ ಕಿರಣ್ ವಿರುದ್ಧವೇ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸ್ಪರ್ಧಿಗಳ ಜೊತೆಗೆ ಅಂದರೆ ಆ ಟೂರ್ನಮೆಂಟ್ನಲ್ಲಿ ಆಡಲಿಕ್ಕೆ ಬಂದಿದ್ದಂಥ ಸೆಲೆಬ್ರಿಟಿ ಸ್ಪರ್ಧಿಗಳ ಜೊತೆಗೇನೆ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ ಈತ ಅಂತ ಹೇಳಿ ಆರೋಪವನ್ನು ಮಾಡಲಾಗಿದೆ. ಏನು ಈ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಅವರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಮಹಿಳಾ ಸೆಲೆಬ್ರಿಟಿಗಳೇ ಈ ಒಂದು ಆರೋಪವನ್ನು ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಈ ಒಂದು ಟೂರ್ನಮೆಂಟ್ನು ಕೂಡ ಮಹಿಳಾ ಸೆಲೆಬ್ರಿಟಿಗಳಿಗಾಗಿಯೇ ಆಯೋಜನೆ ಮಾಡಲಾಗಿತ್ತು. ರೂಪಾ ಅನ್ನುವಂಥ ಸಹೋದರ ಕಿರಣ್ ಫಸ್ಟ್ ಆಫ್ ಆಲ್ ಮಹಿಳಾ ಸೆಲೆಬ್ರಿಟಿಗಳಿಗಂತಾನೆ ಆಯೋಜನೆ ಮಾಡಿದಂಥ ಟೂರ್ನಮೆಂಟ್ನಲ್ಲಿ ಈತನಿಗೆ ಏನು ಕೆಲಸ, ಈತನ ಒಂದು ಉಸ್ತುವಾರಿ ಯಾಕೆ ಅಂತ. ರಾಹುಲ್, ಬೆಂಗಳೂರಿನಲ್ಲಿ ಕಳೆದ ಫೆಬ್ರವರಿ 28ರಂದು ಈ ಒಂದು ಟೂರ್ನಿ ಅಂದ್ರೆ ಇದೇ ತಿಂಗಳು 28ನೇ ತಾರೀಕು ಒಂದು ಟೂರ್ನಿ ಆಯೋಜನೆ ಆಗಿರುತ್ತೆ. ಮಹಿಳಾ ಸೆಲೆಬ್ರಿಟಿಗಳಿಗಂತ ವಾಲಿಬಾಲ್ ಥ್ರೋಬಾಲ್ ಟೂರ್ನಿ ಆಯೋಜನೆ ಆಗಿರುತ್ತೆ. ಎಲ್ಲವೂ ಸುಸೂತ್ರವಾಗಿ ಸಾಂಗವಾಗಿ ನಡೀತಾ ಇರುತ್ತೆ. ಆದ್ರೆ ರೂಪಾ ಎಂಬ ಆಯೋಜಕೀಯ ತಂಡವನ್ನ ಪರಿಶೀಲನೆ ಮಾಡಿದಾಗ ಅಂದ್ರೆ ಸೆಲೆಬ್ರಿಟಿಗಳಿಗಾಗಿ ಮಾಡಿರುವಂತಹ ಟೂರ್ನಿಯಲ್ಲಿ ಯಾರೊಬ್ಬ ಸೆಲೆಬ್ರಿಟಿ ಕೂಡ ಅವರ ತಂಡದಲ್ಲಿ ಕಾಣಿಸಿಗಲ್ಲ. ಎಲ್ಲರೂ ಪ್ಲೇಯರ್ಸ್ ಇರ್ತಾರೆ. ಅಂದ್ರೆ ವಾಲಿಬಾಲ್ ಥ್ರೋಬಾಲ್ ಎಕ್ಸ್ಪರ್ಟ್ ಪ್ಲೇಯರ್ಸ್ ಏನಿರ್ತಾರೆ ಅವ್ರನ್ನ ಹಾಕೊಂಡು ಆಟ ಆಡ್ತಿರ್ತಾರೆ. ಸೊ ಇದನ್ನ ಪ್ರಶ್ನಿಸಿದಂತ ಚಿತ್ರಶ್ರೀ ಅವರು ಅಂದ್ರೆ ನಿಮ್ ಟೀಮಲ್ಲಿ ಯಾವ ಸೆಲೆಬ್ರಿಟಿ ಇಲ್ಲ, ಮಾಡಲಿಲ್ಲ, ಕಿರುತೆರೆಯಲ್ಲಿಯೂ ಇವರ ಮುಖಗಳು ಕೂಡ ಕಾಣಿಸ್ತಾ ಇಲ್ಲ, ನೀವು ಯಾಕೆ ಈ ರೀತಿಯನ್ನ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಾ? ಆಯೋಜನೆ ಮಾಡಿದಂತಹ ನಿಮ್ಮ ಓನ್ ಟೀಮ್ ಅಲ್ಲಿ ಇಂತಹದ್ದೊಂದು ಈ ರೀತಿ ನಡೆದಿರೋದು ಯಾಕೆ ಅಂತ ಪ್ರಶ್ನೆ ಮಾಡಿದಾಗ ಪ್ರಮುಖವಾಗಿ ಚಿತ್ರಶ್ರೀಯನ್ನ ರೂಪಾ ಅವರು ಆರಂಭಿಕ ಹಂತದಲ್ಲಿ ನಿಂದನೆ ಮಾಡ್ತಾರೆ. ಇದನ್ನ ಯಾವ್ದನ್ನ ಕ್ವಶನ್ ಮಾಡಂಗಿಲ್ಲ, ಆಯೋಜನೆ ಮಾಡ್ತಿರೋದೇ ನಾವು, ಸೊ ಬಂದ್ವಾ ಆಡ್ವಾ ಹೋದ್ವಾ ಅನ್ನೋ ರೀತಿ ಅವರ ವರ್ತನೆ ಇತ್ತು. ಚಿತ್ರಶ್ರೀ ಯಾವಾಗ ಒಂದ್ ಸ್ಟೆಪ್ ಮುಂದೆ ಹೋಗಿ ಅವರ ತಂಡ ಕ್ವಶನ್ ಮಾಡುತ್ತೆ, ಆವಾಗ ಚಿತ್ರಶ್ರೀ ಮೇಲೆ ಹಲ್ಲೆ ಆಗಿದೆ ಅಂತ ಆರೋಪ ಮಾಡಿದ್ದಾರೆ. ಪ್ರಮುಖವಾಗಿ ಅವರು ಕೈ ಎಳೆದಾಡಿ ಕೈ ಕೂಡ ಗಾಯ ಆಗಿದೆ ಅನ್ನೋ ಆರೋಪನ ಚಿತ್ರಶ್ರೀ ಮಾಡಿದ್ದಾರೆ. ಜೊತೆಗೆ ರೂಪಾ ಅಷ್ಟೇ ಅಲ್ಲದೆ ರೂಪಾ ಸಹೋದರ ಕಿರಣ್ ಕೂಡ ಈ ಒಂದು ಘಟನೆ ನಡೆದಾಗ ಅವರು ಕೂಡ ಮಹಿಳಾ ಸ್ಪರ್ಧಿಗಳನ್ನ ನಿಂದನೆ ಮಾಡಿದ್ದಾರಂತ. ಪ್ರಮುಖವಾಗಿ ಈ ಚಿತ್ರಶ್ರೀ ಬ್ಯಾಕ್ಗ್ರೌಂಡ್ ನೋಡ್ತಾ ಹೋದ್ರೆ ಅವರು ಥ್ರೋಬಾಲ್ ಪ್ಲೇಯರು, ಸುಮಾರು 15ಕ್ಕೂ ಹೆಚ್ಚು ಒಂದು ವಿಭಿನ್ನವಾದ ಟೂರ್ನಿಯಲ್ಲಿ ಭಾಗಿಯಾಗಿದ್ದಾರೆ. ಇಂತಹ ಕೆಟ್ಟ ಟೂರ್ನಿ ನನ್ನ ಹಿಸ್ಟ್ರಿಯಲ್ಲಿ ನಾನು ಅಟೆಂಡ್ ಆಗಿರಲಿಲ್ಲ. ಬಹುತೇಕ ಮಾಡೆಲ್ಗಳಿಗೆ ಮತ್ತೆ ಸಿನಿಮಾದಲ್ಲಿ ವರ್ಕ್ ಮಾಡ್ತಿರುವಂತವರಿಗೆ ಆಯೋಜನೆ ಮಾಡಿದ್ರು. ಒಂದು ಬಹುಮಾನ ಗೆಲ್ಲೋಕೆ ಆಯೋಜನೆ ಮಾಡಿದಂತಹ ಓನರ್ ತಂಡದ ಈ ಕುತಂತ್ರ ನಮಗೆ ಇಷ್ಟ ಆಗಲಿಲ್ಲ ಅನ್ನೋ ಮಾತು ಕೂಡ ಚಿತ್ರಶ್ರೀ ನೀಡಿದ್ದಾರೆ. ಜೊತೆಗೆ ಈ ಒಂದು ತಂಡ ಈ ಘಟನೆ ಬಗ್ಗೆ ರೂಪಾ ಅವರನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡಿದ್ರೆ ಗಂಭೀರ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ. ಮುಂದಿನ ಕಾನೂನು ಕ್ರಮಕ್ಕೆ ನಾವು ಮುಂದಾಗ್ತೀವಿ ಅಂತ ಚಿತ್ರಶ್ರೀ ಹೇಳಿದ್ದಾರೆ. ಪ್ರಮುಖವಾಗಿ ಇದೊಂದು ಘಟನೆ 28ನೇ ತಾರೀಕು ಇದೇ ತಿಂಗಳು 28ನೇ ತಾರೀಕು ಫ್ರೀಡಂ ಪಾರ್ಕ್ ಹಿಂಭಾಗದಲ್ಲಿರುವಂತಹ ಬೆಲ್ ಕ್ಯಾಂಪ್ ಅಲ್ಲಿ ನಡೆದಿದೆ ಅಂತ ಗೊತ್ತಾಗ್ತಿದೆ. ರಾಹುಲ್, ಮುಂದಿನ ದಿನಗಳಲ್ಲಿ ಆ ಸೆಲೆಬ್ರಿಟಿಗಳಿದ್ದಾರಲ್ಲ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೀವಿ ಅನ್ನೋ ಮಾಹಿತಿ ಕೂಡ ನೀಡ್ತಾ ಇದ್ರು. ಈಗ ಸವಿತಾ, ರೂಪಾ ಅವ್ರು ಹೇಳೋ ಪ್ರಕಾರ ಸೆಲೆಬ್ರಿಟಿಗಳನ್ನ ಕರೆಸಿ ಸೆಲೆಬ್ರಿಟಿ ಟೂರ್ನಮೆಂಟ್ ಅಂತ ಮಾಡಿಸಿ ಅಲ್ಲಿ ಇವರು ಪ್ರೈಸ್ ಮನಿಯನ್ನ ಗೆಲ್ಲಲಿಕ್ಕೆ ಬೇರೆ ಆಟಗಾರರನ್ನ ಕರ್ಕೊಂಬಂದು ಆಡಿಸ್ತಾರೆ ಅಂತಂದ್ರೆ ಯಾವ ಪುರುಷಾರ್ಥಕ್ಕೆ ಈ ಸೆಲೆಬ್ರಿಟಿ ಟೂರ್ನಮೆಂಟ್ ಅನ್ನ ಆಯೋಜನೆ ಮಾಡಬೇಕು? ನಂಬರ್ 1. ಅದರ ಜೊತೆಗೆ ಇವುದು ಹಲ್ಲೆ ಏನಾಗಿದೆ ಪ್ರಕರಣ, ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕಂಪ್ಲೇಂಟ್ ಲಾಡ್ಜ್ ಆಗಿದೆಯಾ? ರಾಹುಲ್, ಈ ಒಂದು ಘಟನೆ ಬಳಿಕ ಈ ಒಂದು ಟೀಮ್ ಅಂದ್ರೆ ಭಾಗಿಯಾದಂತಹ ಟೂರ್ನಿಯಲ್ಲಿ ಭಾಗಿಯಾದಂತಹ ಮಹಿಳಾ ಸ್ಪರ್ಧಿಗಳು ರೂಪಾ ಅವರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ರೂಪಾ ಅವರ ಸಹೋದರರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವರು ಸಂಪೂರ್ಣವಾಗಿ ಇವ್ರನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಅಂದ್ರೆ ಕೇವಲ ಇವರ ಆರೋಪದ ಪ್ರಕಾರ ಆ ಪ್ರೈಸ್ ಮನಿ ಗೆಲ್ಬೇಕು, ಸೊ ನಮ್ಮದೇ ತಂಡ ಗೆಲ್ಬೇಕನ್ನೋ ನಿಟ್ಟಿನಲ್ಲಿ ಸೊ ಆ ತಂಡದಲ್ಲಿ ಎಲ್ಲ ಪ್ಲೇಯರ್ಸ್ ಅಂದ್ರೆ ವಾಲಿಬಾಲ್ ಥ್ರೋಬಾಲ್ ಏನಿದೆ ಈ ಟೂರ್ನಿಯಲ್ಲಿ ಎಲ್ಲ ಪ್ಲೇಯರ್ಸ್ ಅನ್ನ ಹಾಕೊಂಡಿರ್ತಾರೆ. ಅದರಲ್ಲಿ ಯಾರು ಸೆಲೆಬ್ರಿಟಿ ಕೂಡ ಇರಲ್ಲ. ಈ ಒಂದು ಪ್ರಮುಖವಾಗಿ ಟೂರ್ನಿ ನಡೀತಾ ಇರೋದು ಸೆಲೆಬ್ರಿಟಿಗಳಲ್ಲಿ ಅಂದ್ರೆ ಒಂದು ಸ್ಪರ್ಧಿ ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಸ್ಪರ್ಧೆ ಆಗಿರ್ಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮುಖಾಂತರವಾಗಿ ಜನರಿಗೆ ಚಿರಪರಿಚಿತ ಇರಬೇಕು, ಅಥವಾ ಇನ್ಯಾವುದೋ ಮಾಡೆಲಿಂಗ್ ಇಂತಹ ಕ್ಷೇತ್ರದಲ್ಲಿ ಸೀರಿಯಲ್ಸ್ ಅಲ್ಲಿ ಭಾಗಿಯಾದಂತಹ ಮಹಿಳಾ ಸ್ಪರ್ಧೆಗೆ ಆಯೋಜನೆ ಮಾಡಿದಂತಹ ಈ ಒಂದು ಏನಿದೆ ಟೂರ್ನಿಯಲ್ಲಿ ಆ ಟೀಮಲ್ಲಿ ಯಾರು ಕೂಡ ಇಂತಹ ಲಕ್ಷಣಗಳನ್ನ ಇರುವಂತಹವರು ಅಥವಾ ಫಿಲ್ಮ್ ಅಥವಾ ಸೀರಿಯಲ್ ಬ್ಯಾಕ್ಗ್ರೌಂಡ್ ಹೊಂದಿದಂತಹ ಯಾವ ಸ್ಪರ್ಧಿ ಕೂಡ ಇರಲ್ಲ. ಅವರ ಬ್ಯಾಕ್ಗ್ರೌಂಡ್ ತೀರಾ ವೆರಿಫಿಕೇಶನ್ ಮಾಡಿದಾಗ ಅವರ ತಂಡದಲ್ಲಿ ಸಿಕ್ಕಿದವರು ಎಲ್ಲರೂ ಪ್ಲೇಯರ್ಸ್ ಅಂತ ಗೊತ್ತಾಗುತ್ತೆ. ಸೊ ಆಕ್ಷೇಪ ಯಾವಾಗ ಇವರು ಚಿತ್ರಶ್ರೀ
ಅವರ ಚಿತ್ರಶ್ರೀ ಅವರ ಟೀಮ್ ಆಕ್ಷೇಪ ಮಾಡುತ್ತೆ. ಸೊ ಅವಾಗ ಆರಂಭಿಕ ಹಂತದಲ್ಲಿ ಸಣ್ಣ ಪುಟ್ಟ ಗಲಾಟೆಗಳಾಗುತ್ತೆ. ಅದಾದ ಬಳಿಕ ಈ ಒಂದು ಹಲ್ಲೆ ನಡೆದಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಚಿತ್ರಶ್ರೀ ಅವರು ಕೂಡ ಒಂದು ಸಭೆ ಮಾಡಿ, ಅಂದ್ರೆ ಅವ್ರ ಟೀಮ್ ಜೊತೆ ಮಾತುಕತೆ ಮಾಡಿ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೀವಿ, ಜೊತೆಗೆ ಕಂಪ್ಲೇಂಟ್ ಕೂಡ ಕೊಡ್ತೀವಿ ಅನ್ನೋ ಮಾಹಿತಿ ಕೂಡ ನೀಡಿದ್ರು. ರಾಹುಲ್. ರೈಟ್ ಸವಿತಾ, ಥ್ಯಾಂಕ್ ಯು. ಡೀಟೇಲ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.